ಸಿಎಂ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸೊ ಪ್ರಾಜೆಕ್ಟ್ ಎಷ್ಟು ಅನುಕೂಲ ಆಗುತ್ತೆ ಮುಂದಿನ ದಿನಗಳಲ್ಲಿ? ಸರ್, ಬಹಳಷ್ಟು ತುಮಕೂರು ಕಡೆಯಿಂದ ಬರ್ತಕ್ಕಂಥವ್ರು, ಈ ಹಾಸನ ಕಡೆಯಿಂದ ಬರ್ತಕ್ಕಂಥ ಜನ ನೇರವಾಗಿ ನಮ್ಮ ಮೈಸೂರು ರೋಡ್ಗೆ ಹೋಗಬೇಕು ಅಂತಂದರೆ ಭಾಳ ಅನುಕೂಲ ಆಗ್ತಕ್ಕಂಥ ರಿಂಗ್ ರೋಡ್ ಇದು. ಬಹುಶಃ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಜವಾಬ್ದಾರಿ, ಬಿಡಿಎ ಜವಾಬ್ದಾರಿ ವಹಿಸ್ಕೊಂಡ್ಮೇಲೆ ಭಾಳ ಯಶಸ್ವಿಯಾಗಿ ಪೂರೈಸಿದ್ದಾರೆ. ಭಾಳ ವರ್ಷಗಳಿಂದ ನೆನೆಗುದಕ್ಕೆ ಬಿದ್ದಿತ್ತು. ಹಿಂದೆ ಬಿಜೆಪಿ ಸರ್ಕಾರದಲ್ಲೂ ಕೂಡ ಇದು ಮಾಡಬೇಕು ಅಂತಕ್ಕಂಥದ್ದು ಇದ್ರೂ ಕೂಡ ಅವ್ರ ಕೈಲಿ ಪೂರೈಸೋಕ್ಕಾಗಲಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಬಂದಮೇಲೆ ಇರ್ತಕ್ಕಂಥ ಹರ್ಡಲ್ಸ್ಗಳನ್ನೆಲ್ಲನೂ ಹ್ಯಾರಿಸ್ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಹರ್ಡಲ್ಸ್ಗಳನ್ನೆಲ್ಲ ಬಗೆಹರಿಸಿ ಈ ಒಂದು ರಿಂಗ್ ರಸ್ತೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸರ್, ಈಗ ಅದು ಪಂಥಾಹ್ವಾನ ಸರ್, ಇವತ್ತು ಡಿ.ಕೆ. ಶಿವಕುಮಾರ್ ಅಲ್ಲಿ ಹೋಗಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಹೋಗಿದ್ದಾರೆ. ಸಿಎಂ ಹೋಗ್ತಾರಾ ಅಥವಾ ಹೇಗೆ ಏನು? ಅದೊಂಥರ ಹಾಸ್ಯಾಸ್ಪದ. ಈಗ ಸಿಎಂ ಒಪ್ಕೊಂಡಿದ್ರೆ ಹೋಗ್ಬೇಕು, ಸಿಎಂ ಒಪ್ಕೊಳ್ತಿದ್ರೆ ಹೋಗವ್ರೆ ಅಂದ್ರೆ ನಾಟಕಾಡಕ್ಕೆ ಹೋಗವ್ರೆ ಅಂತ ಆಯ್ತದೆ. ಸರ್, ವಿಧಾನಸೌಧದಲ್ಲಿ ಚರ್ಚೆ ಮಾಡೋದು ಏನು ಇಲ್ಲ, ಬೈರಮಂಗಲಕ್ಕೆ ಬನ್ನಿ, ಅಲ್ಲೇ ಚರ್ಚೆ ಮಾಡೋಣ. ಯಾಕಂದ್ರೆ ಬೈರಮಂಗಲದಲ್ಲಿ ಏನ್ ಚರ್ಚೆ ಮಾಡಬಹುದೋ ವಿಧಾನಸೌಧದಲ್ಲೂ ಅದೇ ಚರ್ಚೆ ಮಾಡೋದು. ಎರಡೂ ವ್ಯತ್ಯಾಸ ಏನಿಲ್ಲ. ನಿಮ್ಮ ಉದ್ದೇಶ ಏನು ಅಂತಂದ್ರೆ ಗಲಾಟೆ ಆಗ್ಬೇಕು, ತರಲೆ ಆಗ್ಬೇಕು, ಅದು ಕೆಟ್ಟ ಹೆಸರು ಬರ್ಬೇಕು ಡಿ.ಕೆ. ಶಿವಕುಮಾರ್ಗೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನೀವು ಹೋದ್ರೆ, ಈಗ ಪಂಥಾಹ್ವಾನವನ್ನ ನಾವು ಸ್ವೀಕಾರ ಮಾಡಿ ಅಲ್ಲಿ ಬರ್ತೀವಿ ಅಂದಾಗ ಇವ್ರು ಹೋಗ್ಬೇಕೇ ವಿನ ಇವ್ರು ಹೋಗವ್ರೆ, ಯಾರು ಅವ್ರು ಬರಲ್ಲ ಅಂದ್ರೂ ಹೋಗವ್ರೆ ಅಂದ್ರೆ ನಾಟಕ ಅಲ್ವಾ ಅದು? ನಾಟಕೀಯ ಅಲ್ವಾ ಅದು? ಇಲ್ಲ, 5-6 ಜನ ಕರೆದಿದ್ರಿ, ರೈತರನ್ನ ಕರೆದಿಲ್ಲ. ರೈತರ ಮಧ್ಯದಲ್ಲಿ ಆಯ್ತು, ಅವ್ರ ಕಡೆ ಇರತಕ್ಕಂಥ 10 ಜನ ರೈತರನ್ನ ಕರ್ಕೊಂಡ್ಬರ್ಲಿ, ನಾವೇನ್ ಬೇಡ ಅನ್ನಲ್ಲ. ಇನ್ನೂ ಒಂದು 15-20 ಜನ ನಾವ್ ಹೇಳೋದು ಮಾಧ್ಯಮದ ಮುಂದೆ ಚರ್ಚೆ ಆಗ್ಲಿ. ಇದು ಈಗ ಎಲ್ಲೋ ಹೋಗೋದು, ಎಲ್ಲೋ ಗೊಂದಲ ಆಗೋದು, ಯಾರು ನಿಮ್ಮ ಮಾಧ್ಯಮದವ್ರು ಕರೀರಿ, ಅವ್ರು ಎಷ್ಟು ಜನ ಕರೀರಿ, ನಾವ್ ಎಷ್ಟು ಜನ ಕರೀರಿ, ನಾವು ಬರ್ತೀವಿ, ಅವ್ರು ಬರಲಿ, ಅಲ್ಲಿ ಚರ್ಚೆ ಆಗ್ಲಿ. ಹೇಗೆ ಆದ್ರೂ ಒಂದು ಚರ್ಚೆ ಆಗುತ್ತೆ ಬಹಿರಂಗವಾಗಿ ಅಂತ ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಬಹಿರಂಗ ಚರ್ಚೆಗೆ ಅವಕಾಶ ಕೊಡೋಕ್ಕಾಗಲ್ಲ ಸರ್. ಈಗ ನಾವು ಬೇಕಾದ್ರೆ ಬಹಿರಂಗ ಚರ್ಚೆ ಮಾಡಬಹುದು. ಅವ್ರಗಳ ಲೀಡರ್ಗಳು ಬಂದಾಗ ಕಾರ್ಯಕರ್ತರು ಗುಂಪು ಸೇರ್ತಾರೆ, ಸುಮ್ಮನೆ ಗೊಂದಲ ಆಗ್ತದೆ. ಪ್ರಯತ್ನ ಒಟ್ಟಿನಲ್ಲಿ ಆಗ್ತಾ ಇದೆಯಾ? ಯಾಕಂದ್ರೆ ಇರ್ಬೋದು, ಅದು ಅವ್ರವ್ರು ಅನ್ಕೊಂಡ್ರೆ ಅದು ಏನ್ ಮಾಡಕ್ಕಾಗಲ್ಲ. ಏನಿಲ್ಲ, ನಡೀತಾ ಇದೆ. ರೈತರುಗಳಲ್ಲಿ ಒಪ್ಪಿಲ್ಲ ಅನ್ನುವಂಥದ್ದು ಸರ್, ಎಲ್ಲರೂ ಒಪ್ಪಿಲ್ಲ ಅಂತ ಹೇಳ್ಬೇಡಿ ನೀವು. ಕೆಲವರು ಒಪ್ಪಿಲ್ಲ. ಯಾವುದೇ ಪ್ರಾಜೆಕ್ಟ್ ಅಲ್ಲಿ 100ಕ್ಕೆ 100 ಭಾಗ ಯಾವ ರೈತರು ಒಪ್ಪಲ್ಲ. ಅದ್ರಲ್ಲಿ ಪರ್ಸೆಂಟೇಜ್ ಎಷ್ಟು ಅಂತ ನೋಡಿ. ಈಗ ನಾವು 3 ಹಳ್ಳಿಗಳನ್ನ ಅಂತಿಮ ಅಧಿಸೂಚನೆಯನ್ನ ಹೊರಡಿಸ್ತೇವೆ. ನಾವು ನೋಡೋಣ ಪ್ರಾಯೋಗಿಕವಾಗಿ ಏನಾಗ್ತದೆ ಅಂತ ಹೇಳಿ 85% ಜನ ನಾವು ತಗೊಂತೀವಿ, ದುಡ್ಡನ್ನ ಶೇರ್ ಅನ್ನು ತಗೋತೀವಿ ಅಂತ ಒಪ್ಪಿಗೆ ಕೊಟ್ಟವ್ರೆ. ಸರ್, ಈಗ ಯಾರು ಮಧ್ಯಸ್ಥಿಕೆ ವಹಿಸಿ ಒಂದು ಜಾಗ ಫಿಕ್ಸ್ ಮಾಡಬಹುದಲ್ಲ? ಅವ್ರಿಗೆ ಅನುಕೂಲ ಯಾವ್ದು, ಇವ್ರಿಗೆ ನೀವೇ ಮೀಡಿಯಾದವ್ರು ಮಾಡಿ, ನೀವೇ ಸೂಕ್ತವಾದಂತ. ನಾವು ಬರ್ತೀವಿ, ನೀವು ಕರೆದ ಕಡೆ ಎಲ್ಲ ನಾವು ಬರ್ತಾ ಇದೀವಲ್ಲ ಈಗ. ಅಲ್ಲಿಗೆ ಹೋಗ್ತಾ ಇಲ್ಲ ಅಂತ ಬೈರಮಂಗಲಕ್ಕೆ ಹೋಗ್ತಾ ಸರ್, ಎಲ್ಲಿ ಈಗ ಅಲ್ಲಿ ಗೊಂದಲ ಆಗೋ ಜಾಗಕ್ಕೆ ಹೋಗ್ಬೇಕಾ ಸರ್? ಗಲಾಟೆ ಆಗೋ ಜಾಗಕ್ಕೆ ಹೋಗ್ಬೇಕಾ ಸರ್? ನಾಳೆ ಕೆಟ್ಟ ಹೆಸರು ಯಾರಿಗೆ ಗೊತ್ತದೆ ಸರ್? ಸರ್ಕಾರಕ್ಕೆ ಕೆಟ್ಟ ಹೆಸರು. ನಾಳೆ ಏನೋ ಗಲಾಟೆ ಆಯ್ತು, ಯಾವನೋ ಒಬ್ಬ ಬೇಕು ಅಂತ ಕಲ್ಲು ಹೊಡಿದ ಹಿಂದೆ ನಿಂತ್ಕೊಂಡು ಯಾರಿಗೂ ಏಟ್ ಬೀಳ್ತದೆ, ಏನೋ ಗಲಾಟೆ ಆಯ್ತದೆ, ಆವಾಗ ಇಲ್ಲೇನೋ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಆಯ್ತು, ಡಿ.ಕೆ. ಶಿವಕುಮಾರ್ ಅವರು ಲಾಂಡ್ ಆರ್ಡರ್ನ ಸರಿಯಾಗಿ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂತ. ಈಗ ಯಾರಾದ್ರೂ ಒಬ್ಬ ಪಂಥಾಹ್ವಾನವನ್ನ ಕೊಟ್ಟ ಮೇಲೆ ಅದನ್ನ ಒಪ್ಕೊಂಡ್ರೆ ಹೋಗಿ ಅಲ್ಲಿ ಕೂತ್ಕೋಬೇಕು. ನಾವು ಒಪ್ಕೊಳ್ದೇನೆ ಹೋಗಿ ನಾನು ಕೂತ್ಕೋತೀನಿ ಅಂದ್ರೆ ಅದೊಂಥರ ಬಾಲಿಶ ವರ್ತನೆ ಸರ್. ಸರ್, ಈಗ ಡಿ.ಕೆ. ಶಿವಕುಮಾರ್ ಅವರು ಒಂದು ಹೊಸ ಇಲಾಖೆಗಳನ್ನ ಹುಟ್ಟಾಕ್ತಾ ಇದ್ದಾರೆ ಸರ್. ವಿದೇಶಿ ಬಂಡವಾಳವನ್ನು ತರಕ್ಕೂ ಕೂಡ ಒಂದು ಪ್ಲಾನ್ ಮಾಡ್ಕೊಂಡು ಹೊಸ ಇಲಾಖೆ ಹುಟ್ಟಾಕ್ತಾರೆ. ಈಗ ಮೊನ್ನೆ ಒಂದು ಹೊಸ ಇಲಾಖೆ ಈಗಾಗಲೇ ಕಾರ್ಯಾರಂಭ ಮಾಡಿದ್ದಾರೆ ಸರ್. ಒಬ್ಬೊಬ್ಬರು ಮುಖ್ಯಮಂತ್ರಿಗಳದ್ದು ಒಂದೊಂದು ಆಲೋಚನೆ ಇರ್ತದಲ್ಲ, ಈ ಆಲೋಚನೆ ಮೇಲೆ ಇವರ ಅಜೆಂಡಾಗಳು ಏನೇನಿದಾವೋ ಅದನ್ನ ಇಂಪ್ಲಿಮೆಂಟ್ ಮಾಡಿ ನೋಡೋಣ. ಇದರಿಂದ ರಾಜ್ಯಕ್ಕೆ ಅನುಕೂಲ ಆದ್ರೂ ಆಗ್ಬಹುದು. ಅದು ಅವರ ತಲೆಯಲ್ಲಿ ನಾನು ಮುಖ್ಯಮಂತ್ರಿ ಆದ್ರೆ ಇದನ್ನ ಮಾಡಬೇಕು ಅಂತಕ್ಕಂಥ ಆಲೋಚನೆ ಇತ್ತು, ಅದನ್ನ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್.